ವರುಣನ ಕೃಪೆಗಾಗಿ ಹನುಮನ ಮೊರೆ ಹೋದ ಗ್ರಾಮಸ್ಥರು 5ನೇ ದಿನವೇ ಸುರಿದ ಮಳೆ. ರಾಜ್ಯದಲ್ಲಿ ಮಳೆಯ ಅಭಾವದಿಂದ ರೈತರು ಕಂಗಾಲಾಗಿದ್ದಾರೆ. ಮಳೆಗಾಗಿ ಜನ ನಾನಾ ರೀತಿಯ ಮೊರೆ ಹೋಗುತ್ತಿದ್ದಾರೆ. ಆದರೆ ಗಡಿಚಿಳಿ ಬೀದರ್ನ ಹುಮ್ನಾಬಾದ್ ತಾಲೂಕಿನ ಕಲ್ಲೂರು ಗ್ರಾಮಸ್ಥರು ಮಳೆಗಾಗಿ ಸಾಕ್ಷಾತ್ ವಾಯುಪುತ್ರ ಹನುಮಂತನ ಮೊರೆ ಹೋಗಿದ್ದಾರೆ. ವಿಶೇಷ ಎಂದರೆ ಗ್ರಾಮಸ್ಥರು ಹಮ್ಮಿಕೊಂಡಿದ್ದ ಸಪ್ತಾಹದ 5ನೇ ದಿನವೇ ವರುಣದೇವ ಕೃಪೆ ತೋರಿದ್ದಾನೆ. ಈ ಅಚ್ಚರಿಯ ಹಾಗೂ ಭಕ್ತಿಯ ವರದಿ ಇಲ್ಲಿದೆ ನೋಡಿ. ಹೌದು, ಮಳೆ ಇಲ್ಲದೆ ಕಂಗೆಟ್ಟಿದ್ದ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಕಲ್ಲೂರು ಗ್ರಾಮದ ರೈತರು ಹಾಗೂ ಗ್ರಾಮಸ್ಥರು ಮಳೆಗಾಗಿ ಪ್ರಾರ್ಥಿಸಿ ನಿರಂತರ 7 ದಿನಗಳ ಕಾಲ ಗ್ರಾಮದ ಹನುಮಾನ್ ಮಂದಿರದಲ್ಲಿ ವಿಶೇಷ ಸಪ್ತಾಹ ಕಾರ್ಯಕ್ರಮವನ್ನ ಆಯೋಜಿಸಿದ್ದರು. ಭಕ್ತಿಯಿಂದ ಆಂಜನೇಯನಿಗೆ ಮೊರೆ ಹೋಗಿದ್ದ ಗ್ರಾಮಸ್ಥರ ಪ್ರಾರ್ಥನೆಗೆ ಕೊನೆಗೂ ಫಲ ಸಿಕ್ಕಿದೆ. ಅಂದಹಾಗೆ ಈ ಹಿಂದೆಯೂ ಅಂದರೆ ಸರಿಸುಮಾರು 20 ವರ್ಷಗಳ ಹಿಂದೆ ಮಳೆ ಬಾರದೇ ಇದ್ದಾಗ ಇದೇ ರೀತಿ ಸಪ್ತಾಹ ಕಾರ್ಯಕ್ರಮ ಮಾಡಲಾಗಿತ್ತಂತೆ. ಈ ಬಾರಿಯೂ ಕಲ್ಲೂರು ಗ್ರಾಮದ ಹಿರೇಮಠದ ಪೀಠಾಧಿಪತಿಗಳಾದ ಶ್ರೀ ಮೃತ್ಯುಂಜಯ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಸಮಸ್ತ ಗ್ರಾಮಸ್ಥರ ಸಹಯೋಗದೊಂದಿಗೆ ಸಪ್ತಾಹ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಸಪ್ತಾಹದ ಸಮಾರೋಪ ಸಮಾರಂಭವನ್ನ ಅದ್ದೂರಿಯಾಗಿ ನೆರವೇರಿಸಲಾಗಿದ್ದು ಭಕ್ತರಿಗಾಗಿ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ವೀಕ್ಷಕರೇ, ಏನಿ ಬಾರಿ ಒಂದು ಮಳೆಯ ಅಭಾವ ಆಗಿದೆ. ಎಲ್ಲೆಲ್ಲಿ ಕೂಡ ಏನಂದ್ರೆ ಒಂದು ಕಪ್ಪೆಗಳ ಮದುವೆ ಆಯ್ತು ಹಲವು ರೀತಿಯಾದಂತ ಕಾರ್ಯಕ್ರಮಗಳನ್ನ ಗಡಿ ಭಾಗದಲ್ಲಿ ಆಯ್ತು. ಇಂದು ಹುಮ್ನಾಬಾದ್ ತಾಲೂಕಿನ ಒಂದು ಕಲ್ಲೂರು ಗ್ರಾಮದಲ್ಲಿ ತಾವು ನೋಡಬಹುದು, ನಿರಂತರವಾಗಿ 7 ದಿನದ ಸಪ್ತಾಹವನ್ನ ಒಂದು ಏನು ಹನುಮಾನ್ ಮಂದಿರದಲ್ಲಿ ಆಯೋಜಿಸಿದ್ದಾರೆ. ಗ್ರಾಮಸ್ಥರೇ ಕೂಡಿಕೊಂಡು ಏನಂದ್ರೆ ಮಳೆಯ ಒಂದು ರೈತರು ಕಂಗಾಲಾಗಿರುವ ಪ್ರಯುಕ್ತವಾಗಿ ಇವತ್ತಿನ ದಿನ ಒಂದು ಸಪ್ತಾಹ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಇದೇನು ಕಾರ್ಯಕ್ರಮವಾಗಿತ್ತು 5ನೇ ದಿನದಂದು ಹಾಳಕರವಾದಂತ ಮಳೆ ಪ್ರಾರಂಭವಾಗಿದೆ. ಹಾಗಾದ್ರೆ ಬನ್ನಿ ಈ ಸಪ್ತಾಹ ಕುರಿತಾಗಿ ಕಲ್ಲೂರು ಗ್ರಾಮಸ್ಥರು ಏನೆಲ್ಲ ಹೇಳ್ತಾರೆ ಅನ್ನೋದನ್ನ ಸ್ವತಃ ಅವರಿಂದನೇ ಕೇಳೋಣ. ಜೈ ಬಜರಂಗ್ ಬಲಿ ಮಹಾರಾಜ್ ಕಿ ಜೈ, ಮಹಾರಾಜ ವರುಣ ಮಹಾರಾಜ್ ಕಿ ಜೈ. ಇವತ್ತು ನಮ್ಮ ಕಲ್ಲೂರು ಗ್ರಾಮದಲ್ಲಿ ಸಪ್ತಾಹದ ಸಮಾಪ್ತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು. ಸತತ 7 ದಿನಗಳು ಅಂದರೆ ಬುಧವಾರದಿಂದ ಪ್ರಾರಂಭವಾಗಿ ನಸಿಕಿನ ಒಂದು ಮುಂಜಾವಿನ 6 ಗಂಟೆಯಿಂದ ಪ್ರಾರಂಭವಾಗಿ ಇವತ್ತು ಮುಂಜಾನೆ ಅಂದ್ರೆ ಮಂಗಳವಾರ ಇವತ್ತು ಮುಂಜಾನೆ 6 ಗಂಟೆವರೆಗೆ ಮುಕ್ತಾಯ ಆಗಿರತಕ್ಕಂಥದ್ದು. ಸತತ 7 ದಿನದವರೆಗೆ ಪ್ರತಿಯೊಂದು ಗ್ರಾಮಸ್ಥರು, ಹಿರಿಯರು, ಮಕ್ಕಳು ಎಲ್ಲರೂ ಒಂದು 24 ತಾಸ ಭಜನೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು. ಈ ಭಜನೆ ಕಾರ್ಯಕ್ರಮ ಹಾಕೋಬೇಕು ಯಾಕೆ ಮಾಡ್ಕೊಂಡಿದ್ದೇವೆ ಅಂತಂದ್ರೆ ನಮ್ಮಲ್ಲಿ ಮಳೆಯ ಅವಲಂಬಿತವಾಗಿರ್ತಕ್ಕಂಥ ನಮ್ಮ ಪ್ರದೇಶ, ನಾವು ಮಳೆಯ ಮೇಲೆ ಇರ್ತಕ್ಕಂಥದ್ದು, ನಮ್ಮ ಜಮೀನುಗಳು ಮಳೆಯ ಮೇಲೆ ಇರ್ತಕ್ಕಂಥದ್ದು. ಅದಕ್ಕಾಗಿ ನಮಗೆ ಒಂದು ಅನಾವೃಷ್ಟಿಯ ಕಾರಣದಿಂದಾಗಿ, ಮಳೆಯ ಅಭಾವ ಕಾರಣದಿಂದಾಗಿ ರೈತರು ಕಂಗಲಾಗಿದ್ದರು. ಯಾವುದೇ ಬೆಳೆಯನ್ನು ಬೆಳೀತಾ ಇದ್ದಿಲ್ಲ. ಅಲ್ಲೇ ನಾವು ಬೀಜ ಹಾಕಿದಂತ ಭೂಮಿಯಲ್ಲೇ ಬೀಜವನ್ನು ಮುಳುಗೋಗಿತ್ತು. ಹೀಗಾಗಿ ಏನ್ ಮಾಡಬೇಕು, ಜಾನುವಾರುಗಳಿಗೆ ಮೇವಿಲ್ಲ, ನೀರಿಲ್ಲ. ಹೀಗಾಗಿ ಕಾರಣವು ಎಲ್ಲಾ ಒಂದು ಗ್ರಾಮಸ್ಥರು, ಹಿರಿಯರು, ಯುವಕರು, ಮಕ್ಕಳು, ಮಿತ್ರರು ಎಲ್ಲರೂ ಕೂಡಿ ಏನ್ ಮಾಡಬೇಕು ಅಂತಂದ್ರೆ ನಾವು ಯಾವಾಗ ಹನುಮಾನದ ಸಪ್ತಾಹ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ಇಟ್ಟುಕೊಂಡಿದ್ದೆವು ಆವಾಗ ನಮ್ಮಲ್ಲಿ ಮಳೆಯನ್ನು ಬಂದಿದ್ದಂಥದ್ದು ಉದಾಹರಣೆ ಬಹಳಷ್ಟಿದೆ. ಹಾಗಾಗಿ ನಾವು ಏನ್ ಮಾಡ್ಬೇಕು ಅಂತ ಎಲ್ಲಾ ಯುವಕರು, ಹಿರಿಯರ ಮಾರ್ಗದರ್ಶನದಲ್ಲಿ ನಾವೇನ್ ಮಾಡಿದ್ವಿ, ಒಂದು ಸಪ್ತಾಹ ಕಾರ್ಯಕ್ರಮ ಇಟ್ಟುಕೊಂಡು ವರುಣನ ಒಂದು ಜಪವನ್ನು ಮಾಡೋಣ, ವರುಣನ ಒಂದು ಭಜನೆಯನ್ನು ಮಾಡೋಣ. ಈ ರೀತಿಯಾದಂತ ಒಂದು ಗ್ರಾಮಸ್ಥರು ಸೇರಿ ಒಂದು ಸಂಕಲ್ಪ ಮಾಡಿಕೊಂಡು 7 ದಿವಸವರೆಗೆ ಸಂಕಲ್ಪ ಮಾಡಿಕೊಂಡು ನಾವು 5ನೇ ದಿನಕ್ಕೆ ನಮ್ಮ ಗ್ರಾಮದ ಸುತ್ತಮುತ್ತ ಗ್ರಾಮಕ್ಕೆ ಮಳೆಯನ್ನು ಬಂತು. ಅದು ಎಷ್ಟು ಖುಷಿಯಾಗಿದೆ ಅಂತಂದ್ರೆ ನಾವು ಸಂಕಲ್ಪ ಮಾಡಿದಂಥದ್ದು ಸ್ವಾರ್ಥಕ ಆಯಿತು ಎಂಬ ಭಾವನೆ ನಮ್ಮಲ್ಲಿ, ಮತ್ತು ಇನ್ನೊಂದು ಹನುಮಾನ ಮೇಲೆ ಇನ್ನಷ್ಟು ಹೆಚ್ಚಿಗೆ ಒಂದು ಭಕ್ತಿಯನ್ನು ನಮ್ಮಲ್ಲಿ ಹೆಚ್ಚಿಸಿದೆ. ಮತ್ತು ಇದು ಯಾಕಾಗಿದೆ ಅಂತಂದ್ರೆ ಪ್ರತಿಯೊಂದು ಮನೆಯಿಂದ ಪ್ರತಿಯೊಬ್ಬ ಯುವಕರು ಇದರಲ್ಲಿ ಭಜನೆಯಲ್ಲಿ, ಕಾಂಡಿನಲ್ಲಿ ಮತ್ತೊಂದು ಮಗಳೊಂದು ಯಾರ್ಯಾರಿಗೆ ಏನೇನು ಕೆಲಸ ಬರ್ತದೆ ಆಯ್ತದ ಅಂತ ಕೆಲಸದಲ್ಲಿ ಭಾಗವಹಿಸಿ 24 ತಾಸು ಪೂರ್ತಿಯಲ್ಲಿ ಜಾಗರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಬಹಳ ಬಹು ವಿಜೃಂಭಣೆ ಮತ್ತು ಭಕ್ತಿಪೂರ್ವಕ ಮತ್ತು ಶ್ರದ್ಧೆಯಿಂದ ಮಾಡಿದಂತ ಕಾರ್ಯಕ್ರಮ ಇದು. ಹಾಗಾಗಿ ವರ್ಣನು ನಮಗ ವರ ಕೊಟ್ಟನೆ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ದೇವರ ಒಂದು ಆಶೀರ್ವಾದ ನಮಗಾಗ್ಯದ. ಮತ್ತು ಅದೇ ರೀತಿ ಇಲ್ಲಿ ಏನು ಮೃತ್ಯುಂಜಯ ಶ್ರೀ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಹಾಗಾಗಿ
ಎಲ್ಲಾ ಒಂದು ಗ್ರಾಮಸ್ಥರು ನಾವು ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮ ಮಾಡಿದಕ್ಕಾಗಿ ಹನುಮನ ಆಶೀರ್ವಾದನೂ ಕೂಡ ಆಗ್ಯದ, ವರ್ಣನ ಆಶೀರ್ವಾದ ಕೂಡ ಆಗ್ಯದ. ಅದಕ್ಕಾಗಿ ಆ ವರ್ಣನಿಗೆ ಮತ್ತು ಹನುಮಗೆ ಶಿರಸಾಷ್ಟಾಂಗ ನಮಸ್ಕಾರ ಹೇಳಿ ನನ್ನ ಬಜರಂಗ ಬಲಿಯನ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸಿ, ಜೊತೆಗೆ ಈ ಒಂದು ಸಪ್ತಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಕಲ್ಲೂರಿನ ಸಮಸ್ತ ಸದ್ಭಕ್ತರೇ ಹಾಗೂ ಪತ್ರಿಕಾ ಪ್ರತಿನಿಧಿಗಳೇ ಮತ್ತು ಮುದ್ದು ಮಕ್ಕಳೇ, ತಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಬೆಳಗ್ತಕ್ಕಂಥ ವಿಶ್ವಜ್ಯೋತಿಗೆ ಅನಂತ ಅನಂತ ವಂದನೆಗಳು. ಬಹುಶಃ ಈಗ ಗರ್ಭಸಪ್ಪವ್ರು ಬಹಳ ಚಂದ ಮಾತಾಡಿದ್ರು ವರ್ಣನ ವಿಷಯದೊಳಗೆ. ಆದ್ರ ನೋಡ್ರಿ, ಯಾವಾಗ ಪ್ರಕೃತಿ ಮುಣಿತದ ಅವಾಗ ಭಕ್ತಿನೇ ಅದಕ್ಕೆ ಸಾಥ್ ಕೊಡ್ತದಂತ. ಅದಕ್ಕಾಗಿ ಪ್ರಕೃತಿ ಯಾಕೆ ಸಾಥ್ ಕೊಡ್ತದ, ಭಕ್ತಿ ಯಾಕೆ ಸಾಥ್ ಕೊಡ್ತದ ಅಂತ ಕೇಳಿದ್ರ, ಬಸವಣ್ಣವ್ರದೊಂದು ವಚನ ಬಹಳ ಚಂದ ಹೇಳ್ಯಾರ ಅವ್ರು. ಏನಂತ, ನೀನ್ ಒಲಿದರೆ ಕೊರಡು ಕೊನರುವುದಯ್ಯ, ನೀನ್ ಒಲಿದರೆ ಬರಡು ಹಯನವಾಗುವುದಯ್ಯ, ನೀನ್ ಒಲಿದರೆ ವಿಷವೆಲ್ಲವೂ ಅಮೃತವಯ್ಯ, ನೀನ್ ಒಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪವು ಕೂಡಲ ಸಂಗಮ ದೇವ ಅನ್ನುವಂತ ಒಂದು ವಚನದೊಳಗ ಅವ್ರು ಬಹಳ ಒಳ್ಳೆ ಸ್ಪಷ್ಟವಾಗಿ ಒಂದ್ ಮಾತು ಹೇಳ್ಯಾರ. ಏನಂತ, ಭಗವಂತ ಒಲಿತುನಂದ್ರ ಕೊಟ್ಟ ಸಹಿತ ಅದು ಚಿಗುರ್ತದಂತ, ಮತ್ತ ಬರಡಾಗಿರ್ತಕ್ಕಂತ ಹೈನನು ಅದು ಹಾಲು ಕರೀತದಂತ. ಹಿಂಗ ಅವ ಭಗವಂತನ ಕೃಪೆ ಆಯ್ತು ಅಂದ್ರ ಏನೆಲ್ಲ ಸಾಧ್ಯ ಅನ್ನೋದಕ್ಕ ಇದು ಸಪ್ತಾಹ ಕಾರ್ಯಕ್ರಮನೇ ಸಾಕ್ಷಿ. ಯಾಕೆ ಸಾಕ್ಷಿ ಅಂತಂದ್ರ, ನಾವು ಈಗ ಒಂದು ವರ್ಣನ ಒಂದು ಅವಕೃಪೆಗೆ ಏನಪ್ಪಾ ಅಂದ್ರೆ ನಾವು ಸಪ್ತಾಹ ಯಾಕೆ ಮಾಡ್ತೀವಿ, ಮತ್ತೊಂದು ನೈಸರ್ಗಿಕವಾಗಿರ್ತಕ್ಕಂಥ ಒಂದು ದಿವ್ಯ ಶಕ್ತಿಗೆ ನಾವು ಆಹ್ವಾನ ಮಾಡ್ಬೇಕಾಗಿತ್ತು ಅಂದ್ರ ನಾವು ಸಪ್ತಾಹ ಆಗಲಿ, ಭಜನೆ ಆಗಲಿ, ಕೀರ್ತನೆ ಆಗಲಿ, ಜಪ ಆಗಲಿ, ತಪಸ್ಸಾಗಲಿ, ಹೋಮ ಹವನ ಇವುಗಳನ್ನ ಯಾಕೆ ಮಾಡ್ತೀವಪ್ಪ ಅಂದ್ರ ನಮಗೂ ಮತ್ತು ಈ ಪ್ರಕೃತಿಗೂ ಒಂದು ತಾದಾತ್ಮ್ಯ ಸಂಬಂಧ ಅದ. ಅದು ಎಂತ ಸಂಬಂಧ ಅಂದ್ರ, ನೋಡ್ರಿ, ಪ್ರತಿಯೊಬ್ಬನ ದೇಹ ಉತ್ಪನ್ನ ಆಗಿರ್ತಕ್ಕಂಥದ್ದು ಅದು ಅಗ್ನಿ, ವಾಯು, ಜಲ, ಪೃಥ್ವಿ, ಆಕಾಶ, ಆ ಪಂಚಮಹಾಭೂತಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ಈ ಶರೀರ ಮತ್ತು ಪ್ರಕೃತಿದೊಳಗೂ ಏನದಪ್ಪ ಅಂತಂದ್ರ ಅದೇ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಅಗ್ನಿ, ವಾಯು, ಜಲ, ಪೃಥ್ವಿ, ಆಕಾಶ ಇದೆ. ಅದಕ್ಕಾಗಿ ಆ ಒಂದು ಸಮಷ್ಟಿ ಬ್ರಹ್ಮಾಂಡದೊಳಗೆ ಇರ್ತಕ್ಕಂಥ ಈ ವರ್ಣ ಅವ ನೀರಿನ ಸ್ವರೂಪ. ಆ ನೀರನ್ನ ನಾವು ಆಹ್ವಾನ ಮಾಡ್ಬೇಕಾಗಿತ್ತು ಅಂದ್ರ ನಾವು ವ್ಯಷ್ಟಿ ಜೀವಾತ್ಮರು ಅಂದ್ರೆ ಕಿಂಚಿತ ಆಗಿರ್ತಕ್ಕಂಥವ್ರು ಎಲ್ಲರೂ ಒಂದ್ ವೇಳೆ ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಅ ವೇ ಅನ್ನುವಂತೆ ಎಲ್ಲಿ ಯೂನಿಟಿ ಅದ ಅಲ್ಲಿ ಸ್ಟ್ರೆಂತ್ ಅದ. ಅವರು ಸ್ವಾಮಿ ವಿವೇಕಾನಂದ್ರ ಹೇಳ್ತಕ್ಕಂಥ ಮಾತದೇ ಅದ. ಅದಕ್ಕಾಗಿನೇ ಒಬ್ಬ ಭಕ್ತ ಮಾಡ್ತಕ್ಕಂಥದಕ್ಕ ನಾವಿಲ್ಲಿ ಧ್ಯಾನ, ತಪಸ್ಸು ಅಂತ ಕರಿತೀವಿ, ಭಜನೆ ಅಂತ ಕರಿತೀವಿ. ಆದ್ರೆ ಎಲ್ಲರೂ ಮಾಡ್ತಕ್ಕಂಥದಕ್ಕೂ ನಾವ್ ಇಲ್ಲಿ ಏನ್ ಕರಿತೀವಿ ಅಂದ್ರೆ ಕೀರ್ತನೆ, ಭಜನೆ, ಸಪ್ತಾಹ ಅಂತ ಮಾಡ್ತೀವಿ. ಇಂತಹ ಸಪ್ತಾಹ ಕಾರ್ಯಕ್ರಮ ಮಾಡ್ತಕ್ಕಂತ ಒಂದು ಉದ್ದೇಶ ಏನದಪ್ಪ ಅಂತಂದ್ರ, ಈ ನಾಡಿನ ಸಮಸ್ತ ರೈತರ ಗೋಳು ಹೆಂಗ್ ಗೋಳ ಏನಂದ್ರ, ಪಾಪ ರೈತರು ತಮ್ಮಲ್ಲಿ ಇರ್ತಕ್ಕಂತ ಒಂದು ಬೀಜ ಆಗಲಿ, ಒಂದು ಗೊಬ್ಬರ ಆಗಲಿ, ಖಾತ್ ಆಗಲಿ, ಹಣ ಈ ಎಲ್ಲವನ್ನ ಭೂಮಿಗೆ ಸುರಿದು ಆಕಾಶದ ಕಡೆಗೆ ಮಾರಿ ಮಾಡ್ಕೊಂಡು ಪರಿತಪಿಸ್ತಕ್ಕಂತ ಒಂದು ಸಂದರ್ಭ. ಅದಕ್ಕಾಗಿ ಇಂತಹ ಸಂದರ್ಭದಿಂದ ಮುಕ್ತ ಆಗ್ಬೇಕಾಯ್ತು ಅಂದ್ರೆ ಅದು ಮನುಷ್ಯರೇಂದ್ರ ಸಾಧ್ಯ ಇಲ್ಲ, ಅದು ಭಗವಂತನ ಕೃಪೆನೇ ಆಗ್ಬೇಕು. ಆ ಭಗವಂತನ ಕೃಪೆ ಆಗ್ಬೇಕಾಯ್ತು ಅಂದ್ರೆ ಅಲ್ಲಿ ಭಕ್ತಿ ಅನ್ನುವಂಥದ್ದು ಬೇಕು. ಆ ಭಕ್ತಿ ಯಾವ ಮುಖಾಂತರವಾಗಿ ನಾವು ಮಾಡ್ಬೇಕಪ್ಪ ಅಂದ್ರೆ ಈ ಸಪ್ತಾಹ ಅನ್ನುವಂತ ಒಂದು ಭಜನೆಯ ಮುಖಾಂತರವಾಗಿ. ಅದಕ್ಕಾಗಿನೇ ಇವತ್ತು ಬಜರಂಗ ಬಲಿಯ ಒಂದು ಸನ್ನಿಧಾನದಲ್ಲಿ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಕಲ್ಲೂರಿನ ಹಿರೇಮಠ ಸಂಸ್ಥಾನದ ಮುಖಾಂತರವಾಗಿ ಮತ್ತು ಈ ಸಮಸ್ತ ಕಲ್ಲೂರಿನ ಗ್ರಾಮದ ಸಮಸ್ತ ಸದ್ಭಕ್ತರ ಮುಖಾಂತರವಾಗಿ ಆ ಬಜರಂಗ ಬಲಿಯ ಸನ್ನಿಧಾನದೊಳಗ ಈ ಒಂದು ಕಾರ್ಯಕ್ರಮ ಏನ್ ಮಾಡಿದೀವಿ ಅಂತಂದ್ರೆ ಇದು ಎದಕ್ಕಪ್ಪ ಅಂತಂದ್ರ ಮಳೆಯ ಒಂದು ಅವಕೃಪೆಯಿಂದಾಗಿ ಇರ್ತಕ್ಕಂಥದ್ದು, ಮಳಿ ಬರ್ಲಿ, ಧಾರಾಕಾರವಾಗಿ ಮಳಿ ಬರ್ಲಿ, ಎಲ್ಲಾ ಸಮಸ್ತ ರೈತರಿಗೆ ಏನಪ್ಪಾ ಇದು ಒಳ್ಳೇದಾಗ್ಲಿ, ಸಮಸ್ತ ಸದ್ಭಕ್ತರಿಗೂ ಒಳ್ಳೇದಾಗ್ಲಿ, ಈ ನಾಡಿನ ಜನತೆಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳುವಂತ ಒಂದು ಉದ್ದೇಶದಿಂದಾಗಿ ಇವತ್ತ 7 ದಿವಸಗಳ ಪರ್ಯಂತರವಾಗಿ ಸಪ್ತಾಹ ಅಂತಂದ್ರೂ 7, ಅದು ಸಂಸ್ಕೃತ ಶಬ್ದ. ಸಪ್ತಾಹ ಅಂದ್ರೆ 7 ಎಡೆಬಿಡದೆ 24 ತಾಸುಗಳ ಪರ್ಯಂತರವಾಗಿ ಪ್ರತಿ 3 ತಾಸಿಗೆ ಒಬ್ಬರಂತೆ ಹಿಂಗ 5 ಮಂದಿ, 10 ಮಂದಿ, 11 ಮಂದಿಯ ಒಂದು ಗ್ರೂಪಿನ ಮುಖಾಂತರವಾಗಿ ಸಮಸ್ತ ಸದ್ಭಕ್ತರೇನಪ್ಪಾ ಅಂತಂದ್ರ 7 ದಿವಸಗಳ ಪರ್ಯಂತರವಾಗಿ 24 ತಾಸ ಎಡೆಬಳ್ಳಾರದಂಗ ಜಾಂಗ್ಟಿ ಮತ್ತು ತಂಬುರಿಯ ಮೀಟರ್ ಮುಖಾಂತರವಾಗಿ ಏನು ಮಾಡ್ತಕ್ಕಂತ ಒಂದು ಕಾರ್ಯಕ್ರಮದ ಆ ಕಾರ್ಯಕ್ರಮಕ್ಕೆ ನಾವು ಸಪ್ತಾಹ ಅಂತ ಕರಿತೀವಿ. ಇಂತಹ ಸಪ್ತಾಹ ಕಾರ್ಯಕ್ರಮ ಇದು ಮತ್ತೊಂದು ವಿಶೇಷವಾಗಿರ್ತಕ್ಕಂಥದ್ದು ಏನಂದ್ರ, ಇಲ್ಲಿಯವರೆಗೆ ಸಪ್ತಾಹ ಮಾಡಿರ್ತಕ್ಕಂಥವ್ರು ನಿರಾಶೆಯಿಂದ ಕುಂತಿರ್ತಕ್ಕಂಥದ್ದಿಲ್ಲ. ಯಾವತ್ತೂ ಸಪ್ತಾಹ ಮಾಡಿದಾಗ ವರ್ಣನ ಕೃಪೆ ಎಲ್ಲರ ಅದು ಆಗ್ಯದ ಅಂತಂದ್ರ ಅದು ಕಲ್ಲೂರದಾಗನು ಆಗ್ಯದ, ಈ ಸಮಸ್ತ ಪ್ರಾಂತದಾಗನು ಆಗ್ಯದ. ಯಾವಾಗ್ನು ಸಪ್ತಾಹ ಮಾಡಿದಾಗ
ಮುಖಭಂಗ ಮಾಡ್ಕೊಂಡು ವರುಣನ ಒಂದು ಅವಕೃಪೆ ಎಲ್ಲಿಯೂ ಆಗಿಲ್ಲ. ಇಲ್ಲಿ ತನಕ ಸಪ್ತ ಮಾಡಿದಾಗ್ಲಿ, ದಿಂಡಿ ತಗೊಂಡ್ ಹೋಗ್ಲಾಗ್ಲಿ, ಅದೆಲ್ಲ ಮಾಡಿದಾಗ ಎಷ್ಟ್ರ ಪ್ರಕೃತಿ ನಮ್ಮ ಮಾತು ಕೇಳಿದ, ಪ್ರಕೃತಿ ನಮಗ್ ಕೃಪೆ ಮಾಡಿದ. ಅದಕ್ಕಾಗಿ ಸಮಸ್ತ ಸದ್ಭಕ್ತರಿಗೆ ಈ ಒಂದು JK ನ್ಯೂಸಿನ ಮುಖಾಂತರವಾಗಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ಏನಪ್ಪಾ ಅಂದ್ರ ಒಂದ್ 7 ದಿವಸದಾಗ ನಾವು ಮಾಡಿರ್ತಕ್ಕಂಥ ಸಪ್ತಾಹಕ ಭಗವಂತನ ಕೃಪೆ ಯಾವಾಗ ಆಗ್ಯದ ಅಂದ ಬಳಿಕ ಸದಾ ಒಂದ್ ವೇಳೆ ನಾವು ಅವನಿಗೆ ನೆನೆದೀವಿ ಅಂತಂದ್ರ ನಮ್ಮ ಮನೆ ಅಲ್ಲಿ, ನಮ್ಮ ಮನ ಅಲ್ಲಿ, ನಮ್ಮ ಮಠ ಅಲ್ಲಿ ಒಂದ್ ವೇಳೆ ನಾವು ನೆನೆದೇವಂದ್ರ ಭಗವಂತ ನಮ್ಮ ಯಾವತ್ತೂ ಅವಕೃಪೆ ಮಾಡೋದಿಲ್ಲ, ನಮ್ಮ ಮೇಲೆ ಮುನಿಯೋದಿಲ್ಲ. ಆ ಭಗವಂತ ನಮಗೆ ಯಾವತ್ತೂ ಕೃಪೆ ಮಾಡ್ತಾನ. ಅದಕ್ಕಾಗಿನೇ ಕಬೀರದಾಸರು ಹೇಳ್ತಾರೆ ಏನಂತ, दुख में सुमरण सब करे, सुख में करे ना कोई, जो सुख में सुमरण करे दुख काहे को होई ಅಂತ. ಅಂದ್ರ ಸಂಕಟ ಬಂದಾಗ ನಾ ಅಷ್ಟೇ ವೆಂಕಟರಮಣ ಅಂತ ಅನ್ನುವುದಕ್ಕಿಂತ ನಾವು ಯಾವತ್ತೂ ಭಗವಂತನಿಗೆ ಏನಪ್ಪಾ ಅಂದ್ರೆ ಒಂದು ಜೀವನದೊಳಗ 5, 10, 15, 20 ನಿಮಿಷ, 1 ತಾಸು, ಅರ್ಧ ತಾಸು ಒಂದ್ ವೇಳೆ ಸಮಯ ಕೊಟ್ಟು ಭಗವಂತನಿಗೆ ಧ್ಯಾನ ಮಾಡಿದೆ ಅಂದ್ರ ಆ ಭಗವಂತ ನಮ್ಮ ಯಾವತ್ತೂ ಕಾಯ್ತಾನ ಅಂತ ಹೇಳುವಂತ ಮಾತು ಹೇಳಿ ಸಮಯ ಬಹಳ ಆಗ್ಯದ. ಅದಕ್ಕಾಗಿ ಈ JK ನ್ಯೂಸಿನ ಮುಖಾಂತರವಾಗಿ ನಿಮ್ಮೆಲ್ಲರಿಗೆ, ಸದ್ಭಕ್ತರಿಗೆ ಎಲ್ಲರಿಗೆ ಒಳ್ಳೇದಾಗಲಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.